ನಮಸ್ಕಾರ ಸ್ನೇಹಿತರೆ. ಆಪರೇಷನ್ ಸಿಂಧೂರ್ ನಂತರ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ದಿನದಿನಕ್ಕೂ ಹೊಸ ಬೆಳವಣಿಗೆಗಳಾಗ್ತಾ ಇವೆ. ಈಗ ಭಾರತ ಸರ್ಕಾರ ಮತ್ತೊಂದು ದೊಡ್ಡ ಡೀಲ್ ಮಾಡಿಕೊಳ್ಳೋಕೆ ಮುಂದಾಗಿದೆ. ಭಾರತ 30,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಂತ ಭಯಾನಕ ಅಸ್ತ್ರವನ್ನ ಖರೀದಿ ಮಾಡೋಕೆ ಪ್ಲಾನ್ ಹಾಕಿದೆ. ಹಾಗಂತ ಇದನ್ನೇನು ಫ್ರಾನ್ಸ್ನಿಂದಲೋ ರಷ್ಯಾದಿಂದಲೋ ತರಿಸ್ತಾ ಇಲ್ಲ. 30,000 ಕೋಟಿದಂದ ತಕ್ಷಣ ಬದಲಿಗೆ ಇಷ್ಟು ದೊಡ್ಡ ಡೀಲನ್ನು ನಮ್ಮ ಸ್ವದೇಶಿಯಾಗೇ ಅಸ್ತ್ರಗಳನ್ನು ತಯಾರಿಸಿಕೊಳ್ಳೋಕೆ ಮಾಡಿಕೊಳ್ಳಲಾಗ್ತಾ ಇದೆ. ಗಂಟೆಗೆ 6,000 ಕಿಲೋಮೀಟರ್ ವೇಗದ ಶತ್ರುಗಳನ್ನು ಆಕಾಶದಲ್ಲೇ ಧ್ವಂಸ ಮಾಡೋ ಹೊಸ ಮಿಸೈಲ್ ಸಿಸ್ಟಮನ್ನು ಭಾರತ ಖರೀದಿ ಮಾಡ್ತಿದೆ. ಇದೇನಾದರೂ ಫೈನಲ್ ಆದರೆ ಭಾರತದ ಸೇನೆಗೆ ಇತ್ತೀಚಿನ ವರ್ಷಗಳಲ್ಲಿ ಮಾಡಿಕೊಂಡ ಅತಿ ದೊಡ್ಡ ಒಪ್ಪಂದಗಳಲ್ಲಿ ಇದು ಒಂದು ಅಂತ ಕರೆಸ್ಕೊಳ್ಳುತ್ತೆ. ಮೊನ್ನೆ ತಾನೇ ರಫೇಲ್ ಅಗ್ರಿಮೆಂಟ್ ಮಾಡ್ಕೊಂಡ್ರಲ್ಲ ಅಂತ ನೀವು ಕೇಳಬಹುದು. ಅದು ವಾಯು ಸೇನೆಗೆ ಸಂಬಂಧಪಟ್ಟಿದ್ದು. ಆದರೆ ಭೂಸೇನೆಗಾಗಿ ಮಾಡಿಕೊಂಡ ಇತ್ತೀಚಿನ ದಿನಗಳಲ್ಲೇ ಅತಿ ದೊಡ್ಡ ಒಪ್ಪಂದ ಅಂತ ಆಗತ್ತೆ ಇದು. ಹಾಗಿದ್ರೆ ಯಾವುದು ಈ ಅಸ್ತ್ರ? ಇದರ ತಾಕತ್ತೇನು? QRSAM ಅಂದ್ರೆ ಏನು? ಈ QRSAM ನಲ್ಲಿ QR ಅಂದ್ರೆ ಕ್ವಿಕ್ ರೆಸ್ಪಾನ್ಸ್ ಅಂತ. ಏನ್ ಕ್ವಿಕ್ ರೆಸ್ಪಾನ್ಸ್? ಯಾವುದಕ್ಕೆ ಕ್ವಿಕ್ ರೆಸ್ಪಾನ್ಸ್? ಪಾಕ್ ಮತ್ತು ಚೀನಾ ವಿರುದ್ಧ ಇದು ಹೇಗೆ ಕೆಲಸ ಮಾಡುತ್ತೆ ಎಲ್ಲವನ್ನ ನೋಡ್ತಾ ಹೋಗೋಣ. ಆ ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಭಾರತಕ್ಕೆ QRSAM ಶಕ್ತಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ಇದೇ ಆಯುಧ ಕಣ್ಣಿಗೆ ಕಾಣುವಷ್ಟು ಸಿಂಪಲ್ ಅಲ್ಲ ಅಷ್ಟೇ. ಇದರಲ್ಲಿರೋ ಮಿಸೈಲ್ ಗಂಟೆಗೆ 6,000 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಇದೊಂದು ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್. ಡಿಫೆನ್ಸ್ಗಾಗಿ, ಏರ್ ಡಿಫೆನ್ಸ್ಗಾಗಿ ಬಳಸೋ ಸಿಸ್ಟಮ್. ಶತ್ರುಗಳು ದಾಳಿ ಮಾಡಿದ ಟೈಮ್ನಲ್ಲಿ ಅವುಗಳನ್ನು, ಶತ್ರು ಆಬ್ಜೆಕ್ಟ್ಸನ್ನು, ಮಿಸೈಲ್ಗಳನ್ನು ಇಂಟರ್ಸೆಪ್ಟ್ ಮಾಡೋಕೆ, ಶತ್ರು ಏರ್ಕ್ರಾಫ್ಟ್ಗಳನ್ನು ಇಂಟರ್ಸೆಪ್ಟ್ ಮಾಡೋಕೆ ಇದನ್ನು ಬಳಸಬಹುದು. ಹೆಸರೇ ಹೇಳೋ ಥರ ಇದೊಂದು ಕ್ವಿಕ್ ರಿಯಾಕ್ಷನ್ ಮಿಸೈಲ್. QRSAMನಲ್ಲಿ QR ಅಂದರೆ ಕ್ವಿಕ್ ರೆಸ್ಪಾನ್ಸ್ ಅಥವಾ ಕ್ವಿಕ್ ರಿಯಾಕ್ಷನ್. ಇದು ಕ್ವಿಕ್ ರಿಯಾಕ್ಷನ್ ಮಿಸೈಲ್. DRDO ಇದನ್ನು ಡೆವಲಪ್ ಮಾಡಿದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಮತ್ತು ಭಾರತ್ ಡೈನಾಮಿಕ್ಸ್ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತವೆ. 2007ರಲ್ಲೇ ಇದರ ತಯಾರಿ ಕೆಲಸ ಶುರುವಾಗಿತ್ತು. ಆದರೆ ಯಾವುದೇ ಬೆಳವಣಿಗೆ ಅಷ್ಟೊಂದು ಆಗಿರಲಿಲ್ಲ. ಅದಾದಮೇಲೆ 2014ರಲ್ಲಿ ಜುಲೈ ತಿಂಗಳಲ್ಲಿ ಸುಮಾರು 476 ಕೋಟಿ ರೂಪಾಯಿ ಅನ್ನೋದಕ್ಕೆ ಸ್ಯಾಂಕ್ಷನ್ ಮಾಡಲಾಗಿತ್ತು. ಗಮನಿಸಿ, ಬರೀ 476 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಇದನ್ನು ಡೆವಲಪ್ ಮಾಡಿ ಅಂತ ಹೇಳಿದರು. ಈಗ ಇದೇ ಆಯುಧಕ್ಕೆ ಭಾರತ 30,000 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾ ಇದೆ. ರೆಡಿ ಆಗಿದೆ. ಈಗ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡ್ಬೋದು. ಸದ್ಯ ಇವುಗಳ ಒಂದು ಯೂನಿಟ್ನ ಕಾಸ್ಟ್ ಎಷ್ಟು ಅಂತ ಬಹಿರಂಗಪಡಿಸಿಲ್ಲ. ಆದರೆ ಆಕಾಶ್ ಡಿಫೆನ್ಸ್ ಇದೆಯಲ್ಲ, ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್, ನಾವೆಲ್ಲ ಕಂಪ್ಯಾರಿಸನ್ ಮಾಡ್ಕೋಬೋದು. ಅದರದ್ದು ಒಂದು ಯೂನಿಟ್ಗೆ 2.5 ಕೋಟಿ ರೂಪಾಯಿ ಆಗುತ್ತೆ. ಸದ್ಯ ಇದರ ಕೆಲ ಲಿಮಿಟೆಡ್ ಯೂನಿಟ್ ಅನ್ನು ನಮ್ಮ ಭೂಸೇನೆ ಬಳಸ್ತಾ ಇದೆ. ಈ QRSAMದು ಲಿಮಿಟೆಡ್ ಆಗಿ ಕೆಲವೊಂದಷ್ಟು ಸಂಖ್ಯೆಯಲ್ಲಿ ಮಾತ್ರ. 2023ರಿಂದ ಇದರ ಪ್ರೊಡಕ್ಷನ್ ಶುರುವಾಗಿದೆ. 2024ರಿಂದ ಒಂದಷ್ಟು ಯೂನಿಟ್ ಸೇವೆಯಲ್ಲಿದ್ದಾವೆ. ಈಗ ಸೇನೆಗೆ ಬಹಳ ಖುಷಿಯಾಗಿದೆ. ಇದನ್ನು ಬಳಸಿ, ಇದನ್ನು ಟೆಸ್ಟ್ ಮಾಡಿ ಈಗ ಮಾಸ್ ಆಗಿ ಖರೀದಿ ಮಾಡೋಕೆ 30,000 ಕೋಟಿ ರೂಪಾಯಿನ ಡೀಲ್. ಶಕ್ತಿ ಏನು? ಇದು ಮೇನ್ ವಿಚಾರ. ಯಾವುದೇ ಆಯುಧಕ್ಕೆ ಬಂದರೂ ಕೂಡ 4 ಬಾರಿ ಟೆಸ್ಟ್ಗೆ ಒಳಪಡಿಸಿದ ನಂತರ ಭರ್ತಿ 10 ವರ್ಷ ಆದಮೇಲೆ ಇದು ರೆಡಿಯಾಗಿದೆ. ಇತ್ತೀಚೆಗೆ ಮಾಡಿರೋದ್ರಿಂದ ಹೊಸ ಟೆಕ್ನಾಲಜಿಗಳನ್ನು ಕೂಡ ಇಂಟಿಗ್ರೇಟ್ ಮಾಡಲಾಗಿದೆ. ಅಂದಹಾಗೆ ಇದೊಂದು ಮೊಬೈಲ್ ಲಾಂಚರ್ ಯೂನಿಟ್ ಆಗಿದ್ದು, ಬೆಟ್ಟ, ಗುಡ್ಡ, ಮಳೆ, ಬಿಸಿಲು ಎಂಥದ್ದೇ ವಾತಾವರಣದಲ್ಲೂ ಕೂಡ ಇದನ್ನು ತಗೊಂಡು ಹೋಗಿ, ಮೊಬೈಲ್ ಇದು ಎಲ್ಲಿ ಬೇಕಾದ್ರೂ ತಗೊಂಡು ಹೋಗಿ ಇದನ್ನು ಫೈರ್ ಮಾಡ್ಬೋದು. ನಮ್ಮ ಅಶೋಕ್ ಲೇಲ್ಯಾಂಡ್ ಡಿಫೆನ್ಸ್ ಸಿಸ್ಟಮ್ಸ್ ವೆಹಿಕಲ್ನಲ್ಲಿ ಇದನ್ನು ಮೌಂಟ್ ಮಾಡಲಾಗಿದೆ. ಕ್ವಿಕ್ ರೆಸ್ಪಾನ್ಸ್ ಕೊಡುತ್ತೆ. ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಬೇಗ ರಿಲೊಕೇಟ್ ಮಾಡ್ಬೋದು. ಹೀಗೆ ಮಾಡೋದ್ರಿಂದ ಶತ್ರುಗಳ ಸ್ಟ್ರಾಟಜಿನೇ ಮಣ್ಣು ಪಾಲಾಗುತ್ತೆ. ಅಂದರೆ ಶತ್ರುಗಳು ಎಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಅಂತ ಭಾವಿಸಿರ್ತಾರೋ ಆ ಜಾಗ ಬಿಟ್ಟು ಬೇರೆ ಕಡೆಗೆ ಮೂವ್ ಆಗಿಬಿಟ್ಟಿರ್ತವೆ. ಇದರಿಂದ ಅವರು ಕಳಿಸುವ ಮಿಸೈಲ್, ಡ್ರೋನ್ ಎಲ್ಲವನ್ನ ಇದು ದಿಕ್ಕು ತಪ್ಪಿಸಿಬಿಡುತ್ತೆ. ಅಷ್ಟು ಮಾತ್ರ ಅಲ್ಲ, ಅವುಗಳನ್ನು ಇಂಟರ್ಸೆಪ್ಟ್ ಮಾಡಿ ಹೊಡೆದು ಕೂಡ ಹಾಕುತ್ತೆ. ಈ ಆಯುಧವನ್ನು ಫೈಟರ್ ಜೆಟ್, ಹೆಲಿಕಾಪ್ಟರ್, ಡ್ರೋನ್, ಕ್ರೂಸ್ ಮಿಸೈಲ್ ಎಲ್ಲ ಬೆದರಿಕೆಗಳನ್ನು ಹೊಡೆಯೋಕ್ಕೂ ಸಿದ್ಧಪಡಿಸಲಾಗಿದೆ. ಇದರಲ್ಲಿ 6 ಮಿಸೈಲ್ಗಳಿಂದ ಏಕಕಾಲದಲ್ಲಿ ಬೇರೆ ಬೇರೆ 6 ಟಾರ್ಗೆಟ್ ಅನ್ನು ಎಂಗೇಜ್ ಮಾಡಿ ನಾಶ ಮಾಡ್ತವೆ. ಮ್ಯಾಕ್ 4.7 ಸ್ಪೀಡ್ನಲ್ಲಿ, ಅಂದರೆ ಹೆಚ್ಚು ಕಮ್ಮಿ ಗಂಟೆಗೆ 6,000 ಕಿಲೋಮೀಟರ್ ವೇಗದಲ್ಲಿ ನುಗ್ಗುತ್ತವೆ. 360 ಡಿಗ್ರಿಯಲ್ಲಿ ರೊಟೇಟ್ ಆಗ್ತವೆ. LNT ಲಾಸಿನೆಂಟ್ ಟ್ಯೂಬ್ರೋ ಡೆವಲಪ್ ಮಾಡಿರೋ ಟ್ರಾನ್ಸ್ಪೋರ್ಟರ್ ಎರೆಕ್ಟರ್ ಲಾಂಚರ್ ಅನ್ನು ಇದರಲ್ಲಿ ಅಳವಡಿಸಲಾಗಿದೆ. ಈ ಮಿಸೈಲ್ಗಳಿಗೆ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಇದೆ. ಅಂದರೆ ದಾರಿ ಮಧ್ಯೆನೂ ಇವುಗಳು ತಮ್ಮ ಪಥವನ್ನು ಬದಲಾಯಿಸಬಹುದು. ಮಿಸೈಲ್ಗಳು, ಫೈಟರ್ ಜೆಟ್ಗಳು ಆಕಾಶದಲ್ಲಿ ಹಾವಿನಂತೆ ಚಲಿಸಿ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಪಟ್ಟರೂ ಕೂಡ ಅವುಗಳಲ್ಲಿರೋ ಸೆನ್ಸಾರ್ ಆ ಗುರಿ ಕಡೆಗೆ ಚಲಿಸೋ ರೀತಿ ಮಾಡುತ್ತೆ. ಮಿಸೈಲ್ಗಳಲ್ಲಿರೋ ಸೆನ್ಸಾರ್ ಇದು ಅದೇ ರೀತಿ ಹಿಂಬಾಲಿಸ್ಕೊಂಡು ಹೋಗಿ ಗುದ್ದು ಬಿಡುತ್ತೆ, ಧ್ವಂಸ ಮಾಡಿಬಿಡುತ್ತೆ. ಅಷ್ಟು ಮಾತ್ರ ಅಲ್ಲ, ಇದರಲ್ಲಿ ಎಲೆಕ್ಟ್ರಾನಿಕ್ ಕೌಂಟರ್ ಮೆಷರ್ ಸಿಸ್ಟಮ್ ಇದೆ.
ಅಂದರೆ ಶತ್ರುಗಳ ವಿಮಾನಗಳು ಇದನ್ನು ಜಾಮ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅದಕ್ಕೂ ಇವು ಬಗ್ಗಲ್ಲ. ಆ ಜಾಮನ್ನು ಕೂಡ ದಾಟಿ ಗುರಿ ಹುಡುಕ್ತವೆ. ಸುಮಾರು 3-30 ಕಿಲೋಮೀಟರ್ ದೂರದಲ್ಲೇ ಇವು ಶತ್ರುವನ್ನು ಧ್ವಂಸ ಮಾಡ್ತವೆ. ಇದರ ಲಾಂಚ್ ರೇಂಜ್ 800 ಕಿಲೋಮೀಟರ್ ಇದೆ. ಅಂದರೆ ಒಂದ್ಸಲ ತೈಲ ತುಂಬಿದ್ರೆ 800 ಕಿಲೋಮೀಟರ್ ತನಕ ಇದರ ಗಾಡಿ ಮೂವ್ ಆಗುತ್ತೆ. ಇದರ ಫ್ಲೈಟ್ ಆಲ್ಟಿಟ್ಯೂಡ್ ಕೂಡ ತುಂಬ ಚೆನ್ನಾಗಿದೆ. ಬರೀ 30 ಮೀಟರ್ ಎತ್ತರದಿಂದ ಹಿಡಿದು 6 ಕಿಲೋಮೀಟರ್ ಎತ್ತರದ ತನಕವೂ ಹೋಗಿ ಅಷ್ಟೇ ಎತ್ತರ ತನಕ ಕೂಡ ಹೋಗಿ ದಾಳಿ ಮಾಡೋ ಸಾಮರ್ಥ್ಯ ಇದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 36,500. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್. ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷವಾದ ಕೇರಳ ಇರುತ್ತೆ. ಹೊರಡೋ ದಿನ 17 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇನ್ನು ಈ ಮಿಸೈಲ್ಗಳಲ್ಲಿ 32 kg ಸ್ಫೋಟಕ ಇರುತ್ತೆ. ಒಟ್ಟು ತೂಕ 270 kg ಇರುತ್ತೆ. ಹಗುರ ಮತ್ತು ವೇಗ ಹೊಂದಿರೋ ಈ ಮಿಸೈಲ್ 95% ಆಕ್ಯುರಸಿ ರೇಟನ್ನು ಹೊಂದಿದೆ. ಅಂದರೆ ಇಸ್ರೇಲ್ನ ಐರನ್ ಡೋಮ್ದು ಅಷ್ಟೇ ಆಕ್ಯುರಸಿ ಇದೆ ಕಂಪ್ಯಾರಿಸನ್ ಹೇಳಬೇಕು ಅಂದರೆ. ಹಾಗಾಗಿ ಇದು ಮತ್ತೊಂದು ಪ್ಲಸ್ ಪಾಯಿಂಟ್. ಭಾರತದ ಆಕಾಶ್ ತೀರ್ ಸಿಸ್ಟಮ್ ಏನಿದೆ, ಇಂಡಿಯನ್ ಐರನ್ ಡೋಮ್ ಅಂತ ಕರೀತಾರೆ, ಅದರಲ್ಲಿ ಪ್ರಮುಖ ಅಸ್ತ್ರವಾಗಿದ್ದು ಜಾಯಿನ್ ಆಗುತ್ತೆ. ಭಾರತದ ರಕ್ಷಣೆ ಹೇಗೆ? ನಮ್ಮ ಹತ್ರ ಮಲ್ಟಿ ಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಈ ಏರ್ ಡಿಫೆನ್ಸ್ ಖರೀದಿ ಮಾಡೋದ್ರಿಂದ ಈಗ ಈ QRSAM ಕೂಡ ಅದಕ್ಕೆ ಸೇರ್ಪಡೆ ಆಗೋದ್ರಿಂದ ಇನ್ನೊಂದು ಲೇಯರ್ ಆಡ್ ಆಗುತ್ತೆ. ಇನ್ನೊಂದು ಸೈನಿಕ ಬರುತ್ತೆ ಆ ಏರ್ ಡಿಫೆನ್ಸ್ ಪಡೆಯಲ್ಲಿ. ಸದ್ಯ ಶತ್ರುಗಳ ಆಬ್ಜೆಕ್ಟ್ ಅನ್ನ 380 ಕಿಲೋಮೀಟರ್ ದೂರದಲ್ಲೇ ಗುರುತಿಸಿ ಅಲ್ಲೇ ಇಂಟರ್ಸೆಪ್ಟ್ ಮಾಡೋಕೆ ಸುದರ್ಶನ ಚಕ್ರ ಇದೆ S-400. ಅದನ್ನು ದಾಟಿ ಒಳಗೆ ಬಂದ್ರೆ ಬರಾಕ್ 8 ಮಿಸೈಲ್ ಇದೆ. ಇದು 70 ಕಿಲೋಮೀಟರ್ ದೂರದಲ್ಲೇ ಹೊಡೆದು ಹಾಕುತ್ತೆ. ಇದನ್ನ ಇಸ್ರೇಲ್ ಭಾರತ ಒಟ್ಟಾಗಿ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಅದನ್ನು ದಾಟಿ ಒಳಗೆ ಬಂದ್ರೆ 40 ಕಿಲೋಮೀಟರ್ ದೂರದಲ್ಲೇ ಹೊಡೆದು ಹಾಕೋಕೆ ಸ್ಪೈಡರ್ ಇದೆ. ಇದು ಇಸ್ರೇಲಿ ನಿರ್ಮಿತ ಆಯುಧ. ಅದನ್ನು ದಾಟಿ ಒಳಗೆ ಬಂದ್ರೆ ನಮ್ಮದೇ ಆಕಾಶ್ ಸಿಸ್ಟಮ್ ರೆಡಿಯಾಗಿ ನಿಂತ್ಕೊಂಡಿದೆ. ಇದು 30 ಕಿಲೋಮೀಟರ್ ದೂರದಲ್ಲಿ ಹೊಡೆದು ಹಾಕುತ್ತೆ. ಇದನ್ನೂ ದಾಟಿ ಬಂದ್ರೆ ಬರೋ ಚಾನ್ಸಸ್ ತುಂಬಾ ಕಮ್ಮಿ. ಒಂದು ವೇಳೆ ಬಂದ್ರೆ ರಷ್ಯನ್ ಮೇಡ್ ಇಗ್ಲಾ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದೆ. ಅದು 6 ಕಿಲೋಮೀಟರ್ ದೂರದಲ್ಲೇ ಆಬ್ಜೆಕ್ಟ್ಸ್ ಅನ್ನ ನಾಶ ಮಾಡುತ್ತೆ. ಹಾಗೆ L-70 ZU-23 ಏರ್ ಡಿಫೆನ್ಸ್ ಗನ್ಗಳನ್ನ ಕೂಡ ಭಾರತ ಯೂಸ್ ಮಾಡುತ್ತೆ. ಡ್ರೋನ್ಗಳನ್ನೆಲ್ಲ ಹೊಡೆಯೋಕೆ, ಹೆಲಿಕಾಪ್ಟರ್ ಮೇಲೆ ಫೈರ್ ಮಾಡೋಕ್ಕೆ, ಏರ್ಕ್ರಾಫ್ಟ್ ಮೇಲೆ ಫೈರ್ ಮಾಡೋಕ್ಕೆ ಈ ಗನ್ಗಳನ್ನ ಕೂಡ ಭಾರತ ಯೂಸ್ ಮಾಡುತ್ತೆ. ಸೊ ಇವೆಲ್ಲ ಪಾಕಿಸ್ತಾನದ ದಾಳಿಯನ್ನ ರೀಸೆಂಟ್ ಆಗಿ ಆಪರೇಷನ್ ಸಿಂಧೂರ್ನಲ್ಲಿ ಸಮರ್ಥವಾಗಿ ಫೇಸ್ ಮಾಡಿ ಒಂದು ಚೂರು ಡ್ಯಾಮೇಜ್ ಆಗ್ತಿರಂಗೆ ಭಾರತಕ್ಕೆ ನೋಡ್ಕೊಂಡಿದ್ದಾವೆ. ಆದ್ರೆ ಭಾರತಕ್ಕೆ ಇನ್ನೊಂದು ಮಗ್ಗುಲಲ್ಲೂ ಮುಳ್ಳಿದೆ, ಶತ್ರು ಇದೆ, ಚೈನಾ ಇದೆ. ಯಾವಾಗ ಬೇಕಾದ್ರೂ 2 ಫ್ರಂಟ್ ವಾರ್ ಸಿಚುವೇಶನ್ ಎದುರಾಗಬಹುದು. ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಚೈನಾ ಮೇಡ್ ವೆಪನ್ಸ್ ಅನ್ನ ಫೇಸ್ ಮಾಡೋ ಮೂಲಕ ಸಣ್ಣ ಝಲಕ್ ನಾವು ನೋಡಿದ್ದೀವಿ. ಹೀಗಾಗಿ ಭಾರತ ಇನ್ನೂ ಹೆಚ್ಚಿನ ಏರ್ ಡಿಫೆನ್ಸ್ ಖರೀದಿ ಮಾಡೋ ಅವಶ್ಯಕತೆ ಇದೆ. ಏರ್ ಡಿಫೆನ್ಸ್ ತುಂಬಾ ಕ್ರೂಷಿಯಲ್. ಅಟ್ಯಾಕ್ ಮಾಡೋ ಎಬಿಲಿಟಿ ಮಾತ್ರ ಅಲ್ಲ, ಅವ್ರು ಮಾಡಿದಾಗ ತಡ್ಕೊಳ್ಳೋ, ಅದನ್ನು ವಿಫಲಗೊಳಿಸೋ ಏರ್ ಡಿಫೆನ್ಸ್ ತುಂಬ ಇಂಪಾರ್ಟೆಂಟ್. ಸದ್ಯ ನಮ್ಮಲ್ಲಿ ಕುಶ ಹೆಸರಿನ ಇನ್ನೊಂದು ಏರ್ ಡಿಫೆನ್ಸ್ನ ವೆಪನ್ ತಯಾರಾಗ್ತಾ ಇದೆ. ಅದು 350 ಕಿಲೋಮೀಟರ್ ಗ್ಯಾಪ್ ಅನ್ನು ತುಂಬೋಕೆ ರೆಡಿ ಮಾಡಲಾಗ್ತಿದೆ. ಅಂದರೆ S-400 ಮತ್ತು ಬರಾಕ್ ನಡುವಿನ ಲಾಂಗ್ ಗ್ಯಾಪ್ ಏನಿದೆ ಮಧ್ಯದಲ್ಲಿ, ಅಲ್ಲಿ ಮಧ್ಯದಲ್ಲಿ ಬರುತ್ತೆ ಇದು. ಏನು ಬರಾಕ್ ದಾಟಿ ಬಂದರೆ ಆಕಾಶ್ ತಡೆಯುತ್ತೆ. ಇನ್ನು ಆಕಾಶನ ಕೂಡ ಯಾರಾದರೂ ದಾಟಿ ಬಂದರೆ ಅದನ್ನು ಹೊಡೆಯೋಕೆ ಬಲಿಷ್ಠ ಲೇಯರ್ ಬೇಕಲ್ಲ, ಅದಕ್ಕೆ QRSAM ರೆಡಿ ಆಗ್ತಾ ಇದೆ. ಹಾಗಂತ ಸ್ನೇಹಿತರೆ ಎಲ್ಲ ದಾಟಿ ಬರುತ್ತೆ, ಅದೆಲ್ಲ ಫೇಲ್ ಆಗಿ ಬಂದರೆ ಹೊಡಿಲಿಕ್ಕೆ ಅಂತಲ್ಲ. ಆ ರೀತಿ ವರ್ಕ್ ಆಗಲ್ಲ ಏರ್ ಡಿಫೆನ್ಸ್. ಬಾರ್ಡರ್ನಲ್ಲಿ ಇಟ್ಟಾಗ S-400 ಬಳಸಬೇಕಂತಿಲ್ಲ, ಇದನ್ನೇ ಬಳಸಬಹುದು. ಎಲ್ಲವನ್ನ ಎಲ್ಲ ಸಲ ಬಳಸಲಿಕ್ಕೆ ಆಗೋದಿಲ್ಲ. ಈಗ ಪಾಕಿಸ್ತಾನದ ಬಾರ್ಡರ್ನಲ್ಲೇ ಇರೋ ಈ ಯೂನಿಟ್ಗಳನ್ನು S-400 ದಾಟಿ ಬಂದರೆ ಆಮೇಲೆ ಫೈರ್ ಮಾಡೋಣ ಅಂತ ಹಂಗೆ ಯೂಸ್ ಮಾಡೋದಿಲ್ಲ. ಇದನ್ನು ಫಸ್ಟ್ ಬಳಸ್ತಾರೆ. ಯಾಕಂದರೆ ಆಬ್ವಿಯಸ್ಲಿ ಪಾಕಿಸ್ತಾನ ಗಡಿಯಿಂದ ಹಾರಿಸಿದಾಗ, ನಮ್ಮದು ಗಡಿಯಲ್ಲಿ ಯೂನಿಟ್ ಇದ್ದಾಗ, ಇದು QRSAM ಅಥವಾ ಆಕಾಶ ಇದ್ದಾಗ ಅಲ್ಲಿ ರೇಂಜ್ ಕಮ್ಮಿ ಇರುತ್ತಲ್ಲ, ಹತ್ರನೇ ಇರುತ್ತಲ್ಲ, ಅಂಥ ಟೈಮ್ನಲ್ಲಿ S-400ನೇ ಬಳಸಬೇಕು ಅಂತೇನಿಲ್ಲ. ಅಂಥ ಟೈಮ್ನಲ್ಲಿ ಹತ್ರನೇ ಇರೋದ್ರಿಂದ QRSAM, ಆಕಾಶೋ, ಬರಾಕೋ ಯಾವ್ದು ಬೇಕಾದರೂ ಬಳಸ್ಬೋದು. ಅದರ ಅರ್ಥ ನಾವು QRSAM ಬಳಸಿದ್ದೀವಿ ಅಥವಾ ಆಕಾಶ್ ಬಳಸಿದ್ದೀವಿ ಅಂದರೆ ಅದರ ಅರ್ಥ ಲಾಂಗ್ ರೇಂಜ್ ಇದೆಲ್ಲ ಫೇಲ್ ಆಗೋದನ್ನೆಲ್ಲ ದಾಟ್ಕೊಂಡು ಬಂದಿದೆ ಅಂತ ಅರ್ಥ ಅಲ್ಲ. ಸೊ ಈ ಪಾಯಿಂಟ್ ಕೂಡ ನಿಮ್ಮ ಗಮನದಲ್ಲಿರಲಿ. ಸುಮ್ಮನೆ ಒಂದು ಇಲಸ್ಟ್ರೇಷನ್ನ ಪರ್ಪಸ್ಗೆ ನಿಮಗೆ ಆ ರೀತಿ ಹೇಳಿದ್ದು ಅಷ್ಟೇ. ಜೊತೆಗೆ ಸ್ನೇಹಿತರೆ, QRSAM ಇದೆಯಲ್ಲ ಮ್ಯಾಕ್ 4ನಲ್ಲಿ ಚಲಿಸೋದ್ರಿಂದ ಇದಕ್ಕಿನ್ನೂ ಮಹತ್ವ ಜಾಸ್ತಿ ಆಗುತ್ತೆ. ನಮ್ಮ ಆಕಾಶ್ ಸಿಸ್ಟಮ್ ಮ್ಯಾಕ್ 1.8ನಿಂದ 2.5 ತನಕ ನುಗ್ಗುತ್ತೆ. ಅಂದರೆ ಗಂಟೆಗೆ 3000 ಕಿಲೋಮೀಟರ್ ವೇಗ. ಆದರೆ ಇದು ಅದಕ್ಕಿಂತ ಡಬಲ್ ವೇಗದಲ್ಲಿ ಚಲಿಸುತ್ತೆ. ಇತ್ತೀಚೆಗೆ ಪಾಕ್ ಹಾರಿಸಿದ ಮಿಸೈಲ್ಗಳು ಹೆಚ್ಚು ಕಮ್ಮಿ ಮ್ಯಾಕ್ 3 ವೇಗದಲ್ಲಿದ್ವು.
ಅಂಥ ಮಿಸೈಲ್ಗಳನ್ನು ಹೊಡೆಯೋಕೆ ಅದೇ ವೇಗದ ಮಿಸೈಲ್ಗಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಈಗ ಇಂಥ ಮಿಸೈಲ್ಗೆ ಡೀಲ್ ಆಗಿದೆ. ಭಾರತೀಯ ಸೇನೆ ಇದನ್ನು ಕೆಲ ಯೂನಿಟ್ಗಳನ್ನು ಬಳಸಿ ಟೆಸ್ಟ್ ಮಾಡಿ ಬಹಳ ಖುಷಿಯಿಂದ ದೊಡ್ಡ ಆರ್ಡರ್ ಕೊಡ್ತಾ ಇದೆ. ಸೊ ಭಾರತೀಯ ಸೇನೆ ಟೆಸ್ಟ್ ಮಾಡಿ ಇಷ್ಟು ದೊಡ್ಡ ಆರ್ಡರ್ ಕೊಡ್ತಿರೋದ್ರಿಂದ ವಿಶ್ವ ಮಟ್ಟದಲ್ಲೂ ಕೂಡ QRSAM ಗಮನ ಸೆಳೆಯುತ್ತೆ. ಬೇರೆ ಸೇನೆಗಳು ಕೂಡ ನೋಡ್ತವೆ. ಈಗ ಆಲ್ರೆಡಿ ಈ ಸುದ್ದಿ ಹೊರಬಂದ ನಂತರ HAL, ಮಿಶ್ರಧಾತು ನಿಗಮ್ ಲಿಮಿಟೆಡ್ ಹಾಗೂ ಇನ್ನಿತರ ಡಿಫೆನ್ಸ್ ಸ್ಟಾಕ್ಸ್ ಏರಿಕೆ ಕಂಡಿವೆ. ಮೊನ್ನೆ ಭಾರತ ಸರ್ಕಾರ ಕೂಡ ನೀವು ಸುಸ್ತಾಗುವಷ್ಟು ಆರ್ಡರ್ ಕೊಡ್ತೀವಿ, ನೀವು ಉತ್ಪಾದನೆ ಮಾಡಿ ಅಷ್ಟೇ, ಡಿಫೆನ್ಸ್ನಲ್ಲಿ R&Dಗೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಹೂಡಿಕೆ ಮಾಡಿ ಅಷ್ಟೇ, ನೀವು ಸುಸ್ತಾಗಬೇಕು ಅಷ್ಟು ನಿಮ್ಮನ್ನು ಹೂತು ಹಾಕಿಬಿಡ್ತೀವಿ, ಆರ್ಡರ್ಸ್ ಕೊಟ್ಟು ಆರ್ಡರ್ ರಾಶಿಯಲ್ಲಿ ಮುಳುಗಿಸ್ಬಿಡ್ತೀವಿ ಅಂತ ನಮ್ಮ ಡಿಫೆನ್ಸ್ನವರು ಹೇಳಿದರು, ಖಾಸಗಿ ಕಂಪನಿಯವರಿಗೆ ಹೇಳಿದರು. ಈಗ ಅದಕ್ಕೆ ತಕ್ಕಂತೆ ದೊಡ್ಡ ಆರ್ಡರ್ಸನ್ನು ಕೊಟ್ಟಿದ್ದಾರೆ. ನಮ್ಮ ರಕ್ಷಣಾ ಉದ್ಯಮ ಹೀಗೆ ಬೆಳೀಲಿ, ದೇಶ ಆಯುಧಗಳ ವಿಚಾರದಲ್ಲಿ ಸ್ವಾವಲಂಬಿಯಾಗಲಿ, ಜಗತ್ತಿಗೆ ರಫ್ತು ಮಾಡುವಂತಾಗಲಿ ಅಂತ ಆಶಿಸೋಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.